ಮೊದಲನೇದಾಗಿ ಸರ್ಕಾರದಿಂದ ಯಾವುದು ರಿಲೀಸ್ ಆಗಿಲ್ಲ. ನಿಮ್ಮಂಥ ಯಾರೋ ಒಬ್ಬರು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟು ಅದನ್ನು ನೋಡ್ಕೊಂಡು ಅವ್ರು ಕ್ರಿಯಾಶೀಲವಾಗಿ ತೆಕ್ಕೊಂಡಿರೋದು ನಾವೇನು ಮಾಡೋಕ್ಕಾಗುತ್ತೆ ಅದರಲ್ಲಿ. ಇಲ್ಲಿವರೆಗೂ ಕೂಡ ಸರ್ಕಾರದ ವತಿಯಿಂದ ಯಾವುದೇ ನಾವೇ ನಾನೇ ಕ್ಯಾಬಿನೆಟ್ ಸಬ್ ಕಮಿಟಿ ಮೆಂಬರ್ ಇದ್ದೀನಿ. 11 ವಾಲ್ಯೂಮ್ ಇದೆ ಅದರಲ್ಲಿ. ನಾವೇ ಓದೋಕ್ಕೆ ಪ್ರಾರಂಭ ಮಾಡಿಲ್ಲ, ಇದೆಲ್ಲ ಬೇರೆ ಬೇರೆ ಒತ್ತಡ ಇರೋದ್ರಿಂದ. ಸೊ ಅದರಿಂದ ಸರ್ಕಾರ ವತಿಯಿಂದ ಯಾವುದೇ ರೀತಿಯಾದಂಥ ರಿಪೋರ್ಟ್ ರಿಲೀಸ್ ಆಗಿಲ್ಲ. ಒಂದನೇದು. ಎರಡನೇದು, ಯಾವ ಅಂಶಗಳು ನಿನ್ನೆ ಹೊರಗೆ ಬಂದಿದೆ ಮತ್ತು ಮೊನ್ನೆ ಯಾವುದು ರಿಪೋರ್ಟ್ ಆಗಿದೆ, ಭಾಳ ಸ್ಪಷ್ಟವಾಗಿ ಹಿಂದಿನ ಸರ್ಕಾರ BJP ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ನಾವೇನು ಆರೋಪ ಮಾಡ್ತಾ ಇದ್ದೀವಿ ಅದು ಸಾಬೀತಾಗಿದೆ. ಅವರು ನ್ಯಾಷನಲ್ ಹೆಲ್ತ್ ಮಿಷನಿಂದ ಏನು ದುಡ್ಡು ಖರ್ಚು ಮಾಡಬೇಕಾಗಿದ್ದು 340 ಕೋಟಿನೂ ಖರ್ಚು ಮಾಡಿಲ್ಲ. ಅನಧಿಕೃತವಾಗಿ ಕೆಲವು ಖಾಸಗಿ ಸಂಸ್ಥೆಗಳಿಗೆ, ಕೆಲವು ಖಾಸಗಿ ಲ್ಯಾಬ್ರೇಟರಿಗಳಿಗೆ ಅವರು ಟೆಸ್ಟಿಂಗಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರಿ ದುಡ್ಡು ಕೂಡ ಉಪಯೋಗ ಮಾಡಿದ್ದಾರೆ. ಆದರೆ ಯಾವ ಮಟ್ಟಕ್ಕೆ ಇವರು ಟೆಸ್ಟಿಂಗನ್ನು ಸರಿಯಾಗಿ ಮಾಡಿದ್ದಾರೆ ಅಂತ ಇದರಲ್ಲೇ ಎದ್ದು ಕಾಣುತ್ತೆ. ಯಾರ ಲ್ಯಾಬ್ ಇದೆ, ಯಾರಿಗೋಸ್ಕರ ಮಾಡಿದ್ದು ಅಂತ ಅದೆಲ್ಲ ತನಿಖೆನಲ್ಲಿ ಹೊರಗೆ ಬರಬೇಕು. ಇವರ ಮೇಲ್ನೋಟಕ್ಕೆ ಹೆಂಗೆ ಅನಿಸುತ್ತೆ ಅಂದರೆ ಇವ್ರ ಸಂಬಂಧಿಕರು ಅಥವಾ ಇವ್ರು ಯಾರೋ ಪರಿಚಯ ಇರೋರ ಲ್ಯಾಬ್ಗಳಿಗೆ ಕೊಟ್ಟಿದ್ದಾರೆ ಅಂತ. ICMR ಗೈಡ್ಲೈನ್ಸನ್ನು ಮೀರ್ಬಿಟ್ಟು ಕೂಡ ಇವತ್ತು ಜನರ ಜೀವನ ಜೊತೆ ಚೆಲ್ಲಾಟ ಆಡಿದ್ದಾರೆ ಅಂದರೆ ಇದು ಯಾರು ಪ್ರಾಫಿಟ್ಗೋಸ್ಕರ ಮಾಡಿರೋದು, ಯಾರಿಗೆ ಉಪಯೋಗ ಆಗಲಿ ಅಂತ ಮಾಡಿರೋದು ಅಂದ್ಬಿಟ್ಟು ಕೂಡ ನಾವು ಮಾಡಬೇಕಾಗ್ತದೆ. ಮತ್ತು ಭಾಳ ಸ್ಪಷ್ಟವಾಗಿ ಹಿಂದಿನ ವರದಿನಲ್ಲಿ ಕೂಡ ಏನೋ BS ಯಡಿಯೂರಪ್ಪ ಅವ್ರ ಮೇಲೆ ಮತ್ತು ಶ್ರೀರಾಮುಲು ಅವ್ರ ಮೇಲೆ IPC 406, 409 ಆಗಬೇಕಂತ ಹೇಳಿದ್ದಾರೆ. ಮತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 7, 11ನಲ್ಲೂ ಕೂಡ FIR ಮಾಡಬೇಕಂತಾನೆ ಅದರಲ್ಲೇ ಅವ್ರು ಸಲಹೆ ಕೊಟ್ಟಿದ್ದಾರೆ. ಇಲ್ಲಿ ಲೋಕಲಲ್ಲಿ 18 ಲಕ್ಷ PPE ಕಿಟ್ಟನ್ನು ಸರ್ಕಾರನೇ ಖರೀದಿ ಮಾಡಿದಾಗ ಅವೈಲೇಬಲ್ ಇದ್ದಾಗೂ ಕೂಡ 3 ಲಕ್ಷ PPE ಕಿಟ್ಟನ್ನು ನೀವು ಚೈನಾದಿಂದ ತರಿಸುವ ದುರುದ್ದೇಶ ಏನಿತ್ತು ಅಂತ ಗೊತ್ತಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಒಂದು ಗುಣಮಟ್ಟವಾದಂಥ PPE ಕಿಟ್ಟು 333 ರೂಪಾಯಿ 40 ಪೈಸಾ ಅಂತ ಸರ್ಕಾರನೇ ತೀರ್ಮಾನ ಮಾಡಿ ಅದನ್ನು ಉಪಯೋಗ ಮಾಡಬೇಕಾದ್ರೆ 2117 ರೂಪಾಯಿಗೋಸ್ಕರ ಯಾವ ಪುರುಷಾರ್ಥಕ್ಕೆ ತರಿಸಿದ್ರು ಅಂತ ಗೊತ್ತಾಗಿಲ್ಲ. ಸೊ ಇವೆಲ್ಲ ತಾವು ಏನು ಹೇಳ್ತಾ ಇದ್ದೀರಾ, ಇದು ಲೀಕ್ ಆಗಿದೆಯೋ ಅಥವಾ ಬೇರೆ ಮುಖಾಂತರ ಬಂದಿದೆಯೋ, ಅದ್ರ ಜನರಿಗೆ ಮಾತ್ರ ಭಾಳ ಸ್ಪಷ್ಟವಾಗಿ ಏನು ಗೊತ್ತಾಗ್ತಾ ಇದೆ ಅಂದರೆ BJP ಅವರು ಜನರು ಸಾಯ್ತಾ ಇದ್ದಾಗೂ ಕೂಡ ಅವರಿಗೆ ದುಡ್ಡಿನ ಮೇಲೆ ಆಸೆ ಇರೋದು ಹೊರತು ಜನರ ಮೇಲೆ ಆಸೆ ಇಲ್ಲ ಅಂತ ಭಾಳ ಚೆನ್ನಾಗಿ ಪ್ರೂವ್ ಆಗಿದೆ. ಇದು ಬರೇ ಏನೋ PPE ಕಿಟ್ದು 70 ಕೋಟಿ ರೂಪಾಯಿ, ನಿನ್ನೆ ಏನೋ 300-400 ಕೋಟಿ ರೂಪಾಯಿದಾಗಿದೆ. 15,000 ಕೋಟಿ ರೂಪಾಯಿನ ಖರ್ಚು ಮಾಡಿದಾರಂತ ಅವರೇ ಹೇಳಿರೋದು ಹಿಂದಿನ ಅಧಿವೇಶನದಲ್ಲಿ ಅವರು. ಸೊ 15,000 ಕೋಟಿ ರೂಪಾಯಿನಲ್ಲಿ ಇನ್ನೆಷ್ಟು ಅವ್ಯವಹಾರ ಮಾಡಿರ್ಬೋದು ಅಂದ್ಬಿಟ್ಟು ಏನು ಈ ಜಸ್ಟಿಸ್ ಕುನ್ನೋ ರಿಪೋರ್ಟ್ ಇದೆ ಅದು ಅಂತಿಮ ವರದಿನಲ್ಲಿ ಬರಲಿದೆ.